ರಾಜೀನಾಮೆ ವಾಪಸ್ ಪಡೆದಿದ್ದಾರೆ ಶಾಸಕ ಯಶವಂತರಾಯಗೌಡ ಪಾಟೀಲ್. ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಮೊನ್ನೆ ರಾಜೀನಾಮೆಯನ್ನು ಸಲ್ಲಿಸಿದ್ರು. ಈಗ ಅದನ್ನು ವಾಪಸ್ ಪಡೆದಿದ್ದಾರೆ. ಡಿಕೆ ಸರ್ಕಾರಕ್ಕೆ ಸೃಷ್ಟಿಯಾಗಿದ್ದ ಒಂದು ತಲೆಬಿಸಿ ಈಗ ಶಮನವಾಗಿದೆ. ನಿಮಗಾಗಿ ಸಚಿವ ಸ್ಥಾನನೇ ಬಿಟ್ಟುಕೊಡ್ತೀನಿ ಅಂತ ಹೇಳಿದ್ರಂತೆ ಲಕ್ಷ್ಮಣ ಸವದಿ. ಅಷ್ಟೊಂದು ಸಹಾನುಭೂತಿ ಬೇಡ ಅಂತ ನಿರಾಕರಿಸಿದ್ದಾರೆ ಯಶವಂತರಾಯಗೌಡ ಪಾಟೀಲ್. ಸಿಎಂ ಕೂಡ ಕರೆ ಮಾಡಿ ಅವ್ರ ಜೊತೆಗೆ ಮಾತನಾಡಿದ್ರು. ಕೊನೆಗೆ ರಾಜೀನಾಮೆಯ ನಿರ್ಧಾರದಿಂದ ಹಿಂದಕ್ಕೆ ಸರಿದ್ರು ಯಶವಂತರಾಯಗೌಡ ಪಾಟೀಲ್. ಮೊನ್ನೆ ಕ್ಯಾಬಿನೆಟ್ ವಿಸ್ತರಣೆಯ ದಿನ, ಪ್ರಮಾಣ ವಚನದ ದಿನ, ಯಶವಂತರಾಯಗೌಡ ಪಾಟೀಲ್ ರುದ್ರಪ್ಪ ಲಮಾಣಿ ಅವರು, ಆಗ ಡೆಪ್ಯೂಟಿ ಸ್ಪೀಕರ್, ಅವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು ಮತ್ತು ಅಸಮಾಧಾನ ವ್ಯಕ್ತಪಡಿಸಿದ್ರು ಎಂಬಿ ಪಾಟೀಲ್ ಅವರ ವಿರುದ್ಧ. ಈಗ ಅವರು ರಾಜೀನಾಮೆ ಪತ್ರವನ್ನು ವಾಪಸ್ ಪಡೆದಿದ್ದಾರೆ. ಅವರು ಒಂದು ಇಲ್ಲ, ನಾವೆಲ್ಲ ಉಪಮುಖ್ಯಮಂತ್ರಿ ಕೆಲಸ ಮಾಡಿದೀವಿ, ಬೇಕಾದ್ರೆ ನಮ್ಮ ಲಿಂಗಾಯತ್ ಕೂಟದಾಗ ನಾನೇ ರಾಜೀನಾಮೆ ಕೊಡ್ತೀನೋ, ನೀವು ಅದನ್ನ ತಗೋಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು. ನಾನು ಅಷ್ಟು ಸಣ್ಣವ್ರು ಅದಕ್ಕೆ ನಾನು ಹೇಳ್ತಾ ಇರಲಿಲ್ಲ. ಭಗವಂತ ನಿಮ್ಗೆ ಅವಕಾಶ ಕೊಟ್ಟಿದ್ದಾನೆ, ನೀವು ಅದನ್ನ ಚಲಾವಣೆ ಮಾಡಿ. ಅದು ನಿಮ್ಮ 1 ಗಂಟೆ ನಮ್ಮ ಮನೆಯಲ್ಲಿ ಕೂತು ಬಹಳ ವಿಚಾರಗಳನ್ನು ಮಾತಾಡಿ ಅವರು ಹೋದ್ರು. ಮುಖ್ಯಮಂತ್ರಿಗಳು ನಿನ್ನ ಮಧ್ಯಾಹ್ನದಾಗ 1-2 ಗಂಟೆಗೆ ನನ್ನ ಜೊತೆ ಮಾತಾಡೋದು. ಒಂದು ಒಂದೇ ಪ್ರಶ್ನೆ ಏನಂದ್ರೆ, ಯಶವಂತರಾಯಗೌಡ ಪಾಟೀಲ್ ಮೊನ್ನೆ ರಾಜೀನಾಮೆಯನ್ನು ಸಲ್ಲಿಸಿದ್ರು. ಈಗ ಅದನ್ನು ವಾಪಸ್ ಪಡೆದಿದ್ದಾರೆ. ಡಿಕೆ ಸರ್ಕಾರಕ್ಕೆ ಸೃಷ್ಟಿಯಾಗಿದ್ದ ಒಂದು ತಲೆಬಿಸಿ ಈಗ ಶಮನವಾಗಿದೆ. ನಿಮಗಾಗಿ ಸಚಿವ ಸ್ಥಾನನೇ ಬಿಟ್ಟುಕೊಡ್ತೀನಿ ಅಂತ ಹೇಳಿದ್ರಂತೆ ಲಕ್ಷ್ಮಣ ಸವದಿ. ಅಷ್ಟೊಂದು ಸಹಾನುಭೂತಿ ಬೇಡ ಅಂತ ನಿರಾಕರಿಸಿದ್ದಾರೆ ಯಶವಂತರಾಯಗೌಡ ಪಾಟೀಲ್. ಸಿಎಂ ಕೂಡ ಕರೆ ಮಾಡಿ ಅವ್ರ ಜೊತೆಗೆ ಮಾತನಾಡಿದ್ರು. ಕೊನೆಗೆ ರಾಜೀನಾಮೆಯ ನಿರ್ಧಾರದಿಂದ ಹಿಂದಕ್ಕೆ ಸರಿದ್ರು ಯಶವಂತರಾಯಗೌಡ ಪಾಟೀಲ್. ಮೊನ್ನೆ ಕ್ಯಾಬಿನೆಟ್ ವಿಸ್ತರಣೆಯ ದಿನ, ಪ್ರಮಾಣ ವಚನದ ದಿನ, ಯಶವಂತರಾಯಗೌಡ ಪಾಟೀಲ್ ರುದ್ರಪ್ಪ ಲಮಾಣಿ ಅವರು, ಆಗ ಡೆಪ್ಯೂಟಿ ಸ್ಪೀಕರ್, ಅವರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು ಮತ್ತು ಅಸಮಾಧಾನ ವ್ಯಕ್ತಪಡಿಸಿದ್ರು ಎಂಬಿ ಪಾಟೀಲ್ ಅವರ ವಿರುದ್ಧ. ಈಗ ಅವರು ರಾಜೀನಾಮೆ ಪತ್ರವನ್ನು ವಾಪಸ್ ಪಡೆದಿದ್ದಾರೆ. ಅವರು ಒಂದು ಇಲ್ಲ, ನಾವೆಲ್ಲ ಉಪಮುಖ್ಯಮಂತ್ರಿ ಕೆಲಸ ಮಾಡಿದೀವಿ, ಬೇಕಾದ್ರೆ ನಮ್ಮ ಲಿಂಗಾಯತ್ ಕೂಟದಾಗ ನಾನೇ ರಾಜೀನಾಮೆ ಕೊಡ್ತೀನೋ, ನೀವು ಅದನ್ನ ತಗೋಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು. ನಾನು ಅಷ್ಟು ಸಣ್ಣವ್ರು ಅದಕ್ಕೆ ನಾನು ಹೇಳ್ತಾ ಇರಲಿಲ್ಲ. ಭಗವಂತ ನಿಮ್ಗೆ ಅವಕಾಶ ಕೊಟ್ಟಿದ್ದಾನೆ, ನೀವು ಅದನ್ನ ಚಲಾವಣೆ ಮಾಡಿ. ಅದು ನಿಮ್ಮ 1 ಗಂಟೆ ನಮ್ಮ ಮನೆಯಲ್ಲಿ ಕೂತು ಬಹಳ ವಿಚಾರಗಳನ್ನು ಮಾತಾಡಿ ಅವರು ಹೋದ್ರು. ಮುಖ್ಯಮಂತ್ರಿಗಳು ನಿನ್ನ ಮಧ್ಯಾಹ್ನದಾಗ 1-2 ಗಂಟೆಗೆ ನನ್ನ ಜೊತೆ ಮಾತಾಡೋದು. ಒಂದು ಒಂದೇ ಪ್ರಶ್ನೆ ಏನಂದ್ರೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.